ಯಾರು ಗೆಲ್ಬೇಕು ನಿಮಗ? ಮತ್ತೆ ಅದಕ್ಕೆ ಯಾಕೆ ಬೇರೆ ಊರಿಂದ ಟೀಮ್ ಕರ್ಸಿದ್ರಿ? ಅಲ್ಲಪ್ಪ, ನಿಮ್ಮೂರೇ ಗೆಲ್ಬೇಕಂದ್ರೆ ಬೇರೆ ಊರಿಂದ ಟೀಮ್ ಯಾಕೆ ಕರ್ಸಿದ್ರಿ? ಮೈಸೂರು ಗೆಲ್ಬೇಕಾ? ನಮ್ಮ ಮನ್ಸು ನಾವು ಒಳ್ಳೇದು ಮಾಡಿದ್ರೆ ಇದ್ದೇವೆ, ಅಷ್ಟೇ ಸಾಕು. ನಿಮ್ಮ ಉತ್ತರ ಹಂಗೆ ಇದೆ. ನಾನು ಕೇಳ್ತಿದ್ದು ಅದನ್ನೇ ಗೆಲ್ಬೇಕಾ ಮೈಸೂರು ಗೆಲ್ಬೇಕಾ? ಮೈಸೂರು ಗೆಲ್ಬೇಕಂದ್ರೆ ಒಂದ್ಸರಿ ಜೋರಾಗಿ ಸೌಂಡ್ ಮಾಡಿ ನೋಡೋಣ. ಆಯ್ತು, ಮೈಸೂರು ನಂಬರ್ 6 ಈಗಾಗಲೇ ಒಂದು ಅಂಕವನ್ನು ಪಡ್ಕೊಂಡಿದೆ. ಎಲ್ಲಿಟ್ಟು ಟಚ್ ನ ಪ್ರಯತ್ನ ಲೆಫ್ಟ್ ಕವರ್ ಮೇಲೆ, ರೈಟ್ ಕವರ್ ನ ಮೇಲೆ ನಂತರ ಸಂಪಾದನೆಗೆ 2 ತಂಡಗಳು ಅನ್ನೋದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ದಾಳಿ ವಿಭಾಗ ಅಥಣಿ ಕಾಲೇಜು ತಂಡದ ಪರವಾಗಿ ದಾಳಿಗಾರ. ಇಲ್ಲೊಂದು ಟ್ಯಾಕಲ್ ನ ಪ್ರಯತ್ನ, ಅತ್ಯಂತ ಯಶಸ್ವಿ ಟ್ಯಾಕಲ್. ನಂತರ ಮುನ್ನಡೆ ಮೈಸೂರು ತಂಡ. ಜೆರ್ಸಿ ನಂಬರ್ 7, 5 ಜನ ಆಟಗಾರ್ತಿಯರನ್ನು ತಡೀರಿ. ಬೋನಸ್ ಲೈನ್ ಆಫ್ ಆಗಿದೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಿ ಅಂಕವನ್ನು ತರಬೇಕಾಗುತ್ತೆ. ಪ್ರಯತ್ನವನ್ನು ಮುಂದುವರಿಸಿದ್ದಾರೆ, ಆದರೆ ಯಾವುದೇ ಅಂಕ ಇಲ್ಲ. ಜೆರ್ಸಿ ನಂಬರ್ 9 ಆಟಗಾರ್ತಿ ದಾಳಿ ವಿಭಾಗ. 7 ಜನ ಆಟಗಾರ್ತರ ನಡುವೆ ಬೋನಸ್ ಲೈನ್ ಆಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಡಿಫೆನ್ಸ್ ಕೂಡ ಬಲಿಷ್ಠವಾಗಿ ಕಾಣ್ತಾ ಇದೆ ಮೈಸೂರು ತಂಡ. ಮೈಸೂರು ತಂಡ ರಕ್ಷಣಾತ್ಮಕ ದಾಳಿಯೊಂದಿಗೆ ವಾಪಸ್ ಆದರೆ ಕಳೆದ ದಾಳಿಯಲ್ಲಿ ಟಾಪ್ ಟಚ್ ನ ಮುಖಾಂತರ ಗೋಲ್ ಗಳಿಸಿಕೊಂಡ ಆಟಗಾರ್ತಿ ಮತ್ತೊಮ್ಮೆ. 5 ಜನ ಆಟಗಾರ್ತಿಯರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. 2-1 ಪಂದ್ಯ ಸಾಗಿದೆ. 1 ಅಂಕದ ಮುನ್ನಡೆ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡ. ಮತ್ತೊಂದು ಎಂಟಿ ರೈಟ್ ರೀತಿಯಲ್ಲಿ ಕಾಣ್ತಾ ಇದೆ. 7 ತಂಡಗಳು ನಿಧಾನಗತಿಯಲ್ಲಿ ಪಂದ್ಯವನ್ನು ಸಾಗಿಸುವ ಪ್ರಯತ್ನದಲ್ಲಿದ್ದಾರೆ. ಈ ಬಾರಿ ಕಾದು ನೋಡಿದರೆ ಜೆರ್ಸಿ ನಂಬರ್ 1 ಅಥಣಿ ತಂಡದ ಪರವಾಗಿ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡದ ವಿರುದ್ಧ ದಾಳಿಯನ್ನು ಸಂಘಟಿಸಿದ್ದಾರೆ. ಬೋನಸ್ ಮಾಡುವ ಪ್ರಯತ್ನ, ಆಂಕರ್ ಹೋಲ್ಡ್ ನ ಪ್ರಯತ್ನ ಕೂಡ ಇತ್ತು ಅಲ್ಲಿ. ಬಂದಿಲ್ಲ. ನಂತರ ಇಲ್ಲೊಂದು ಪ್ರಯತ್ನ, ಜೆರ್ಸಿ ನಂಬರ್ 10, 4 ಜನ ಆಟಗಾರ್ತಿಯನ್ನು ಟಚ್ನ ಪ್ರಯತ್ನ. ಅಂಕಣದ ಸಂಪೂರ್ಣ ಒಳಭಾಗದಲ್ಲಿ ನುಗ್ಗಿ ಪಾಯಿಂಟ್ ಅನ್ನು ಪಡೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಅಥಣಿ ತಂಡ ಮುನ್ನಡೆಯಲ್ಲಿ 4-2. ಪಂದ್ಯ ಸಾಗಿದೆ. 5-3 ಪಂದ್ಯ ಸಾಗಿದೆ. ಮತ್ತೊಮ್ಮೆ ಜೆರ್ಸಿ ನಂಬರ್ 6 ಆಟಗಾರ್ತಿ ತಮ್ಮ ತಂಡದ ಪ್ರಮುಖ 3 ಜನ ಆಟಗಾರ್ತಿಗಳು ಹೊರಭಾಗದಲ್ಲಿದ್ದಾರೆ ಮೈಸೂರು ತಂಡದಲ್ಲಿ. ಹೊರಗಡೆ ಕರ್ಕೊಳ್ಬೇಕಲ್ಲಿ ಟಚ್ ಪಾಯಿಂಟ್ ಬೇಕು. ತಡೆ ಸವಾಲು ಆಗ್ತಾ ಇದೆ. ಟಚ್ ಮಾಡಿದ್ದೇನೆ ಅಂತ ಪ್ರಮುಖ ದಾಳಿಗಾರ್ತಿಯನ್ನು ಅಟ್ಯಾಕ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಜೆರ್ಸಿ ನಂಬರ್ 6. ಜೆರ್ಸಿ ನಂಬರ್ 10 5 ಜನ ಆಟಗಾರ್ತಿಯನ್ನು ಕಳೆದ ಬಾರಿ ಅಂಕಣದ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿದ್ರು. ಲೆಫ್ಟ್ ಕಾರ್ನರ್ ಜಾಗದಲ್ಲಿ
ಈ ಬಾರಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಡಿಫೆನ್ಸ್ ಎಚ್ಚರಿಕೆಯ ಹೆಜ್ಜೆಗಳನ್ನು ನೀಡ್ತಾ ಇದೆ. ಎಲ್ಲೂ ಕೂಡ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಅಂಕವನ್ನು ಪಡೆದಿತ್ತು. ಈ ಬಾರಿ ಅವಕಾಶ ಇದೆಯಾ? ಎಂಟಿ ರೈನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ 2 ಬಾರಿ ರೈಟ್ ಕಾರ್ನರ್ ಅಟ್ಯಾಕ್ ಮಾಡಿದ್ದಾರೆ. ಮತ್ತೆ ಪ್ರಯತ್ನ. ಈ ಬಾರಿ ಟ್ಯಾಕಲ್ ಚೆನ್ನಾಗಿತ್ತು, ಎಸ್ಕೇಪ್ ಆಗಿದ್ರು. ಆದರೆ ಮಿಡ್ಲೈನ್ ಕಡೆ ಹೋಗೋಕ್ಕೂ ಮುಂಚೆ ಮತ್ತೆ ಅಟ್ಯಾಕ್ ಬರ್ತಾ ಇದೆ ಡಿಫೆನ್ಸ್ ಇಂದ. ಹೊಂದಾಣಿಕೆಯ ಹಿಡಿತದ ಜೊತೆ ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಕಾಪಿ ಗರ್ಲ್ಸ್ ಮೈಸೂರು ತಂಡಕ್ಕೆ. 5-5 ಸಮ. ಸಮನಾದ ಅಂಕಗಳ ಜೊತೆ ಆರೋಗ್ಯ ಭೀತಿಯಿಂದ ಹೊರಗಡೆ ಬರ್ತಾ ಇರೋದು ಮೈಸೂರಿನ ತಂಡ. ಎಚ್ಚರಿಕೆಯ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಮತ್ತೊಮ್ಮೆ ಗಾಳಿಯಲ್ಲಿ ಕಳೆದ ಪಂದ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಗೆಲುವನ್ನು ಪಡೆಯುವಲ್ಲಿ ಔಟ್ಗಾಗಿ ಮನವಿಯನ್ನು ಇಟ್ಟಿದ್ದಾರೆ ಇಲ್ಲ ಎನ್ನುವ ವಾದದ ಮೇಲೆ ಜರ್ಸಿ ನಂಬರ್ 7 ಹ್ಯಾಪಿ ಗರ್ಲ್ಸ್ ತಂಡ ಪರವಾಗಿ ಅಥವಾ ಈ ತಂಡದಲ್ಲಿ 4 ಜನ ಆಟಗಾರ್ತಿಯರ ನಡೆದು ಕಿಕ್ ಮಾಡುವ ಪ್ರಯತ್ನ ಸಾಕಷ್ಟು ಒಳಭಾಗದಲ್ಲಿ ರೈಟ್ ಸೈಡ್ ಇಂದ ರೈಟ್ ಮಾಡುವ ಪ್ರಯತ್ನದಲ್ಲಿ ಟ್ಯಾಕಲ್ ಬಂದಿದೆ. ಅಶ್ವಿನಿ ಮತ್ತು 5 ಜನ ಆಟಗಾರ್ತಿಯರ ನಡೆದು ತಂಡದ ಪರವಾಗಿ ಪ್ರಯತ್ನ ವಿಭಾಗದಲ್ಲಿ ಇವತ್ತು 4 ಜನ ಆಟಗಾರ್ತಿಯರು ನಡು ಇಲ್ಲೊಂದು ಅಟ್ಯಾಕ್ ಬಂದಿದೆ. ಕಡೆಗೆ ಬರ್ತಾ ಇದ್ರು, ಆದರೆ ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ಕೈಗೊಳಿಸಲಾಗ್ತಾ ಇದೆ. ಎಂಟಿ ರೇಟ್ ಆಗಿ 7-6 ಜೀವನ್ ಟೇಕ್ ಪಾಲಿಸಿ ನಡೀತಾ ಇದೆ. ಒಂದಂಕವನ್ನು ಕೊಡೋದು, ಒಂದಂಕವನ್ನು ತೆಗೆದುಕೊಳ್ಳೋದು, ಇದೇ ರೀತಿಯಲ್ಲಿ ಅಭ್ಯಾಸ ಆಗ್ತಾ ಇದೆ. ಮತ್ತೊಮ್ಮೆ ಜರ್ಸಿ ನಂಬರ್ 9 ಆಟಗಾರ 5 ಜನ ಆಟಗಾರ್ತಿಯರು ನಡುವೆ ಕಿಕ್ ಮಾಡುವ ಪ್ರಯತ್ನ. ಈ ಬಾರಿ ಇನ್ ಜಾಗಕ್ಕೆ ರೈಟ್ ಇನ್ ಜಾಗಕ್ಕೆ ಕಿಕ್ ಮಾಡ್ತಾ ಅಂಕವನ್ನು ಪಡೆದುಕೊಂಡಿದ್ದಾರೆ. 8-6 ಆಂಕಲ್ ಹೋಲ್ಡ್ ಮುಖಾಂತರ ಅಟನಿ ತಂಡಕ್ಕೆ ರೇಟ್ಗಳನ್ನು ನೋಡಲಿದ್ದೇವೆ. ಈ ಪಂದ್ಯದಲ್ಲಿ ಮತ್ತೊಮ್ಮೆ 2 ತಂಡಗಳು ಕೂಡ ಒಂದೇ ರೀತಿಯ ಪ್ಲಾನಿಂಗ್ ನಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. 2-5 ಸ್ಟ್ರಾಟಜಿಯಲ್ಲಿ 9 ಮತ್ತು 6 3 ಅಂಕಗಳ ಅಂತರ ಮೇಲುಗೈ ಸಾಧಿಸಿರೋದು ಅಥಣಿ ತಂಡ. ಆಲೋಚನಾ ರೀತಿಯಲ್ಲಿ ಮೈಸೂರಿನ ಹ್ಯಾಪಿ ಗರ್ಲ್ಸ್ ತಂಡ. ಸೂಪರ್
2 ಅಂಕ ಸಿಗುತ್ತೆ. 1 ಟ್ಯಾಕಲ್ 2 ಅಂಕ. ಸುವರ್ಣ ಅವಕಾಶವನ್ನು ನೀಡ್ತಾ ಇದ್ದಾರೆ ಇದರಲ್ಲಿ. ಪಂದ್ಯದ ಗತಿ ಮತ್ತೊಮ್ಮೆ ಬದಲಾಗಲಿದೆ. ಯಾರ ಕಡೆಗೆ ನಾವು ಕಾಪಾಡಬೇಕು. ಕೇಳ್ಬೇಕು ನೀವು ಆರ್ಗನೈಸರ್ ಯಾರು ಕಮಿಟಿ ಅದಾರೆ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಗಿದೆ. ಈ ಬಾರಿ ಟ್ಯಾಕಲ್ ಬರುತ್ತಾ ಪ್ರಯತ್ನ ತುಂಬಾ ಒಳಗಡೆ ಬಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಾಳಿಗಾರ್ತಿ. ಎಡ ಮತ್ತು ಬಲ ಎಂದು ಬಂದಿದೆ. ಇಲ್ಲಿ ಟ್ಯಾಕಲ್ ಬಂದಿದೆ. ಈ ಬಾರಿ ಪ್ರಯತ್ನ ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಮುಖಾಂತರ 2 ಅಂಕಗಳು ಮೈಸೂರಿನ ತಂಡಕ್ಕೆ. 9-8 ನಂಬರ್ 7 ಮೈಸೂರು ತಂಡದ ಪರವಾಗಿ ಅಥಣಿ ತಂಡದ ವಿರುದ್ಧ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಸಾಧ್ಯ ಬೋನಸ್ ಪ್ರಯತ್ನ. ಇಲ್ಲಿ ಆಂಕಲ್ ಹೋಲ್ಡ್ ಬಂದಿದೆ. ಟೈ ಹೋಲ್ಡ್ ಪ್ರಯತ್ನದ ನಡುವೆ ಯಶಸ್ವಿ ಟ್ಯಾಕಲ್ ಮತ್ತೊಮ್ಮೆ ಅಥಣಿ ತಂಡಕ್ಕೆ. ಡೂ ಆರ್ ಡೈ ಅವತ್ತನ್ನು ನಿಭಾಯಿಸುವಲ್ಲಿ ದಾಳಿಗಾರ್ತಿ ವಿಫಲವಾಗುತ್ತಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಯಶಸ್ವಿಯಾಗಿತ್ತು. ಈ ಬಾರಿ ಮತ್ತೆ ಅವಕಾಶ ಇದೆ. 10-8 2 ಅಂಕಗಳ ಮುನ್ನಡೆ ಅಥಣಿ ತಂಡಕ್ಕೆ. ಟ್ಯಾಕಲ್ ಪಡೆದರೆ ಸ್ಕೋರ್ ಈಕ್ವಲ್ ಆಗುತ್ತೆ ಮೈಸೂರು ತಂಡಕ್ಕೆ. ಅನ್ಬೂರಿ ಆಟಗಾರ್ತಿ ಡಿಫೆನ್ಸಿವ್ ಭಾಗದ ಪ್ರಮುಖ ಆಟಗಾರ್ತಿ ಮೈಸೂರು ತಂಡದ ಪರವಾಗಿ ವಾಪಸ್ ಆಗಿದ್ದಾರೆ. ನಂಬರ್ 10 ಸೂಪರ್ ಟ್ಯಾಕಲ್ ಆಗಿದೆ. ಮತ್ತೊಮ್ಮೆ ಇಲ್ಲಿ ಡಿಫೆನ್ಸ್ ಡಿಫೆಂಡರ್ ಸ್ವಲ್ಪ ಆಗಿದ್ದಾರೆ. ಇಲ್ಲಿಂದ ಮುಂದೆ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಹೋಲ್ಡ್ ಮುಖಾಂತರ ಯಶಸ್ವಿ ಟ್ಯಾಕಲ್ ಅಥಣಿ ತಂಡದ ಆಟಗಾರ್ತಿಯರಿಂದ 12-8 ಪಂದ್ಯ ಸಾಗಿದೆ. ಇದೀಗ ಪಂದ್ಯ ಮತ್ತಷ್ಟು ಬಿಸಿ ಏರಲಿದೆ. 15-8 7 ಅಂಕಗಳ ಅಂತರ ಇದೆ. ಅಂಕ ಬೇಕಾಗಿರುವಂತಹ ಸಂದರ್ಭ. ಮತ್ತೊಂದು ಅಂಕ ಇದೀಗ ಮೈಸೂರು ತಂಡಕ್ಕೆ. ಕ್ವಿಕ್ ರೇಟ್ನೊಂದಿಗೆ ಅಂಕವನ್ನು ಗಳಿಸಿಕೊಂಡಿದ್ದಾರೆ ಜೆರ್ಸಿ ನಂಬರ್ 6 ಆಟಗಾರ್ತಿ. ಮತ್ತು ನಾವೊಂದು ಪ್ರಯತ್ನ ಕವರ್ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನದಲ್ಲಿ ದಾಳಿಗಾರ್ತಿ ಪಡೆಯುತ್ತೆ ಸಾಧ್ಯವಾಗಿದೆ. ಡಿಫೆನ್ಸ್ ನಮ್ಮ ಕಾಟಕ್ಕೆ ಮುಂದಾದವರಿಗೆ ಹ್ಯಾಂಡ್ ಟಚ್ ಪ್ರಯತ್ನ. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಲಾಸ್ಟ್ 5 ಮಿನಿಟ್ಸ್ 15-9 6 ಅಂಕಗಳ ಅಂತರ. ಜೆರ್ಸಿ ನಂಬರ್ 6 ಆಟಗಾರ್ತಿ. ಟೋನ್ ಟಚ್ನ ಪ್ರಯತ್ನ. ಕಳೆದ ದಾಳಿಯಲ್ಲಿ 1 ಅಂಕವನ್ನು ಗಳಿಸಿದ್ರು. ಈ ಬಾರಿ ಅವಕಾಶ ಇಲ್ಲ. ಡಬಲ್ ಟೈ ಬೌಲ್. ಯಶಸ್ವಿ ಟ್ಯಾಕಲ್. ಪಂದ್ಯವನ್ನು ಮುಂದುವರಿಸ್ತಾ ಇರೋದು ಇದೀಗ ಅಥಣಿ ತಂಡ. ಇರುವ 7 ಅಂಕಗಳ ಮುನ್ನಡೆಯನ್ನು ಕಾಪಾಡಿಕೊಳ್ಳುವ ಆಲೋಚನೆಯಲ್ಲಿ ಟೋನ್ ಟಚ್ನ ಪ್ರಯತ್ನ. ವಾಪಸ್ ಆಗ್ತಾ ಇದೆ.
ಜರ್ಸಿ ನಂಬರ್ 10 ಅಥಣಿ ತಂಡದ ಪರವಾಗಿ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡದ ಪಾಳಿ ಇದೆ. 6 ಜನ ಆಟಗಾರ್ತಿಯರ ಮಧ್ಯದಲ್ಲಿ ಬೋನಸ್ ಗಾಗಿ ಪ್ರಯತ್ನ ಮಾಡಿದ್ದಾರೆ. ಟಚ್ ಪಾಯಿಂಟ್ಗೆ ತಮ್ಮ ಪ್ರಯತ್ನವನ್ನು ಮುನ್ನಡೆಸುತ್ತಿದ್ದಾರೆ. ಕಾದು ನೋಡಬೇಕು. ಕಿಕ್ ಮಾಡುವ ಪ್ರಯತ್ನ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲೊಂದು ಟ್ಯಾಕಲ್ ಬಂದಿದೆ. ಬೋನಸ್ ಮಾಡುವ ಪ್ರಯತ್ನ ಮತ್ತೊಂದು ಯಶಸ್ವಿ ಟ್ಯಾಕಲ್. 19-9 ಕೊನೆಯ 3 ನಿಮಿಷಗಳ ಆಟ ಬಾಕಿ. ಇಲ್ಲಿ ಬೇರೆ ಸ್ಕಿಲ್ ಪ್ರಯತ್ನ ಮಾಡಿದ್ರು. ಡಿಫೆಂಡರ್ ಹೊರಗಡೆ ಹಾಕೋಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಡಿಫೆಂಡರ್ ಸಿಕ್ಕರು ಕೂಡ ಬಿಟ್ಟಿದ್ದಾರೆ. ಇನ್ನೂ ಪ್ರಯತ್ನ ಸಾಗಿದೆ. ಉತ್ತಮವಾದ ಪ್ರದರ್ಶನದೊಂದಿಗೆ ಕಬಡ್ಡಿಯ ಜೊತೆಗೆ ಕುಸ್ತಿಯ ಪ್ರದರ್ಶನ ಕೂಡ ಇನ್ನೂ ನಡೀತಾ ಇದೆ. ಇನ್ನೂ ಪ್ರಯತ್ನ ಮುಂದುವರಿಸಿದ್ದಾರೆ. ಏನು ಮಾಡಕ್ಕೆ ಬಿಡಲಿಲ್ಲ. ಅಂತೂ ಇಂಟು ಟ್ಯಾಕಲ್ ಬಂತು. ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟರು ಇಬ್ಬರು ಕೂಡ. ಅತ್ಯಂತ ಯಶಸ್ವಿ ಟ್ಯಾಕಲ್ ಇದು. ಈ ಪಂದ್ಯಾವಳಿಯಲ್ಲಿ ಸಾಕಷ್ಟು ಶ್ರಮ ಪಟ್ಟಂತ ಟ್ಯಾಕಲ್ ಆಗಿದ್ದರು. ಇಲ್ಲಿ ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ಅಥಣಿ ತಂಡದ ಆಟಗಾರ್ತಿ. ಒಳ್ಳೆ ಕಾಂಬಿನೇಷನ್ ನಡುವೆ ಮತ್ತೆ ಮತ್ತೆ ಟ್ಯಾಕಲ್ಗಳು ಬರ್ತಾ ಇದೆ ಅಥಣಿ ತಂಡಕ್ಕೆ. ಮತ್ತೆ ಚಾಲೆಂಜ್ ಆಕ್ಸೆಪ್ಟೆಡ್. ಕಳೆದ ಬಾರಿ ಟ್ಯಾಕಲ್ ಮಾಡಿದ್ರು. ನಿಮ್ಮಿಂದ ಸಾಧ್ಯ ಈ ಬಾರಿ ಮಾಡಿ ಅದೇ ಪ್ರಯತ್ನಕ್ಕೆ ವಾಪಸ್ ಆಗಿದ್ದಾರೆ. ಮತ್ತೊಮ್ಮೆ 14 ಕೊನೆಯ 1 ನಿಮಿಷ ಮಾತ್ರ. 1 ನಿಮಿಷದ ಆಟದಲ್ಲಿ 7 ಅಂಕಗಳನ್ನು ನಡೆಯಲಿ ಅಥಣಿ ತಂಡ. चला 12 रत्नागिरी 24 संघाला तिसरा पुकार. आपण दोन्ही मैदान द्यायचं आहे. ರಾಂಗ್ ಎಂಟ್ರಿ. ಯಶಸ್ವಿ ಟ್ಯಾಕಲ್ನೊಂದಿಗೆ ಅಥಣಿ ತಂಡ ಬಹುತೇಕ ಗೆಲುವಿನ ಅಂಚಿನಲ್ಲಿ. 23-15